ದೇವರಾಜ್ ವೈನ್ ಶಾಪ್ನಲ್ಲಿ ಮಧ್ಯರಾತ್ರಿ ದರೋಡಿ 1.30 ಲಕ್ಷ ನಷ್ಟ. ಶಸ್ತ್ರಾಸ್ತ್ರಗಳಿಂದ ಬಾಗಿಲು ಮುರಿದು ವೈನ್ ಶಾಪ್ ಲೂಟಿ, ಸಿಸಿ ಕ್ಯಾಮೆರಾ ನಾಶ. ಒಂದೇ ತಿಂಗಳಲ್ಲಿ 2 ಬಾರಿ ಕಳ್ಳತನ, ವೈನ್ ಶಾಪ್ ಮಾಲೀಕರ ಆತಂಕ. ವೈನ್ಸ್ ಫುಲ್ ಬಾಟಲ್ಗಳನ್ನೇ ಗುರಿಯಾಗಿಸಿಕೊಂಡ ಕಳ್ಳರು, ನಗದು ದೋಚಿಕೆ. ಸ್ಥಳದಲ್ಲಿ ಬೀರ್ ಕುಡಿದು ಪರಾರಿಯಾದ ಕಳ್ಳರು, ಪೊಲೀಸರ ತನಿಖೆ ಆರಂಭ. ಗುಡಿಬಂಡೆ ಪಟ್ಟಣದ ದೇವರಾಜ್ ವೈನ್ ಶಾಪ್ನಲ್ಲಿ 14/12/2025 ಭಾನುವಾರ ಮಧ್ಯರಾತ್ರಿ ಭಾರೀ ಕಳ್ಳತನ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಕಳ್ಳರು ಶಸ್ತ್ರಾಸ್ತ್ರಗಳ ಸಹಾಯದಿಂದ ಅಂಗಡಿಯ ಗೋಡನ್ ಬಾಗಿಲನ್ನ ಮುರಿದು ಒಳಗೆ ನುಗ್ಗಿ ಸಿಸಿ ಕ್ಯಾಮೆರಾಗಳ ಹಾರ್ಡ್ ಡಿಸ್ಕ್ ಹಾಗೂ ವೈರ್ಗಳನ್ನ ಕತ್ತರಿಸಿ ಸಾಕ್ಷ್ಯವನ್ನ ನಾಶಪಡಿಸಲು ಯತ್ನಿಸಿರುವುದು ತಿಳಿದು ಬಂದಿದೆ. ಅಂಗಡಿಯೊಳಗೆ ಪ್ರವೇಶಿಸಿದ ಕಳ್ಳರು ಅತಿ ಹೆಚ್ಚು ಹಣ ಮೌಲ್ಯದ ವೈನ್ ಫುಲ್ ಬಾಟಲ್ಗಳನ್ನು ಆಯ್ಕೆ ಮಾಡಿ ಕೊಂಡೊಯ್ದಿದ್ದು, ಜೊತೆಗೆ ಚಿಕ್ಕ ವೈನ್ ಬಾಟಲ್ಗಳು ಹಾಗೂ ನಗದು ಹಣವನ್ನ ದೋಚಿದ್ದಾರೆ. ಅಲ್ಲದೆ ಸ್ಥಳದಲ್ಲಿ ಬಿಯರ್ ಕುಡಿದಿರುವ ಗುರುತುಗಳು ಕಂಡು ಬಂದಿವೆ. ಸೋಮವಾರ ಬೆಳಗ್ಗೆ 6 ಗಂಟೆಗೆ ಕೆಲಸದಾರರು ಸ್ವಚ್ಛತೆಗಾಗಿ ಬಂದಾಗ ಬಾಗಿಲು ತೆರೆಯುವುದನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ತಕ್ಷಣವೇ ಅಂಗಡಿ ಯಜಮಾನರಿಗೆ ಮಾಹಿತಿ ನೀಡಿದ್ದು, ಅವರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ನಂತರ ಫಿಂಗರ್ ಪ್ರಿಂಟ್ ಬ್ಯೂರೋ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಮಾತನಾಡಿದ ಅಂಗಡಿ ಮಾಲೀಕರಾದ ದೀಕ್ಷಿತ್ ಅವರು ಮಾತನಾಡಿ, ಅಂಗಡಿಯೊಳಗಿದ್ದ ಸುಮಾರು 40ಕ್ಕೂ ಅತಿ ಹೆಚ್ಚು ಮೌಲ್ಯದ ವೈನ್ ಫುಲ್ ಬಾಟಲ್ಗಳನ್ನ ಕಳ್ಳರು ಕೊಂಡೊಯ್ದಿದ್ದಾರೆ. ಜೊತೆಗೆ ಚಿಕ್ಕ ವೈನ್ ಬಾಟಲ್ಗಳು ಹಾಗೂ ಸುಮಾರು 10ರಿಂದ 20 ಸಾವಿರ ನಗದು ಹಣವನ್ನ ದೋಚಿದ್ದಾರೆ. ಒಟ್ಟಾರೆ ನಮಗೆ ಸುಮಾರು 1,30,000 ನಷ್ಟವಾಗಿದೆ. ಇದೇ ತಿಂಗಳಲ್ಲಿ ಇದು 2ನೇ ಬಾರಿ ಕಳ್ಳತನವಾಗಿದೆ. ಮೊದಲ ಬಾರಿ ಕಳ್ಳತನ ನಡೆಸಿದವರೇ ಈ ಬಾರಿಯೂ ಇರಬಹುದು ಎಂಬ ಅನುಮಾನವಿದೆ ಎಂದು ತಿಳಿಸಿದ್ದಾರೆ. ರಾತ್ರಿ ನಾವು ಗೊತ್ತಾಯ್ತು ನಿಮ್ಮ ಕಳ್ಳತನ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಬೆಳಗ್ಗೆ 6 ಗಂಟೆಯಲ್ಲಿ ನೋಡ್ಕೊಂಡ್ವಿ. ನೈಟ್ 10 ಗಂಟೆ 10:05 ಅಪ್ರಾಕ್ಸಿಮೇಟ್ ಒಂದು 10 ನಿಮಿಷ ಒಳಗಡೆ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿದ್ವಿ. ಬೆಳಗ್ಗೆ 6 ಗಂಟೆ ಹಂಗೆ ನಮ್ಮ ಸಪ್ಲೈಯರ್ಸ್ ಕ್ಲೀನ್ ಮಾಡೋಕ್ಕೆ ಬರ್ತಾ ಇರ್ತಾರೆ ಇಲ್ಲಿ ಎಲ್ಲ ಕಸ ಗುಡಿಸೋರು. ಅವ್ರು ಬಂದು ನೋಡಿದಾಗ ಡೋರ್ ಓಪನ್ ಆಗಿತ್ತು. ಅವ್ರು ನಮ್ಗೆ ಫೋನ್ ಮಾಡಿದ ತಕ್ಷಣ ನಾವು ಬರ್ತೀವಿ. ಬಂದು ನೋಡೋ ಅಷ್ಟೊತ್ತಿಗೆ ಡೋರ್ ಎಲ್ಲ ಮುರಿದಾಕ್ಬಿಟ್ಟು ಏನು ನಮ್ಮ ರ್ಯಾಕ್ಸೆಲ್ಲ ಇದು ಎಲ್ಲ ಜೋಡಿಸಿರ್ತೀವಿ ಅಂಗಡಿಯಲ್ಲಿ ಮುಂದೆ. ಫುಲ್ ಬಾಟ್ಲಿಲ್ಲ, ಸುಮಾರು ಒಂದು ಎಲ್ಲ ಕಾಸ್ಟ್ಲಿ ಬರೀ ಫುಲ್ ಬಾಟ್ಲ್ಗಳೇ ತುಂಬ ಎತ್ಕೊಂಡೋಗಿದ್ದಾರೆ. ಅದರಲ್ಲಿ ಜೊತೆಗೆ ಕ್ಯಾಶ್ ಡ್ರಾ ಎಲ್ಲ ಕಿತ್ತುಬಿಟ್ಟು ಕ್ಯಾಶ್ ತೊಗೊಂಡೋಗಿರ್ತಾರೆ. ಸುಮಾರು ಒಂದು 40ವರೆಗೂ ಫುಲ್ ಬಾಟ್ಲ್ ತೊಗೊಂಡೋಗಿರ್ತಾರೆ, ಎಲ್ಲ ಕಾಸ್ಟ್ಲಿ ಡ್ರಿಂಕ್ಸು. ಅದ್ರ ಚಿಕ್ಕ ಐಟಮ್ ಎಲ್ಲ ಒಂದು 3-4 ಕೇಸ್ ತೊಗೊಂಡೋಗಿದ್ದಾರೆ. ಒಂದು 10,000ವರೆಗೂ 10ರಿಂದ 20,000 ಕ್ಯಾಶ್ ಇತ್ತು. ಇಷ್ಟೆಲ್ಲ ಹೋಗಿದೆ. ಎಲ್ಲ ಅಪ್ರಾಕ್ಸಿಮೇಟ್ 1 ಲಕ್ಷದಿಂದ 120-130ವರೆಗೂ ನಷ್ಟ ಆಗಿದೆ ಸರ್. ಇದು ಇದು ಒಂದೇ ಒಂದು ತಿಂಗಳಲ್ಲಿ ಇದು 2ನೇ ಬಾರಿ ಆಗಿದೆ. ಮುಂಚೆ ಒಂದು ಸಲ ಆಗಿತ್ತು, ಮತ್ತು ಈಗ ನಿನ್ನೆ ನೈಟ್ ಇನ್ನೊಂದು ಸಲ ಆಗಿದೆ. ಈ ತಿಂಗಳಲ್ಲಿ ಇದು 2ನೇ ಸಲ ಹಿಂಗೆ ಆಗ್ತಾಯಿದೆ ಸರ್. ಅದೇ ಮುಂಚೆ ಮಾಡಿರೋರೇ ಏನಾದರೂ ಮಾಡಿರ್ಬೋದು ಅಂತ ಅನುಮಾನ ಇದೆ ಸರ್. ಮುಂಚೆ ಮಾಡಿರೋರು ಸಿಗಾಕೊಂಡಿದ್ದಾರೆ, ಮತ್ತು ಸೇಮ್ ಇದ್ರಲ್ಲಿ ಅದೇ ಥರ ಮಾಡಿದ್ದಾರೆ ಎಲ್ಲ. ಬಟ್ ಈ ಸಲ ಹಾರ್ಡ್ ಡಿಸ್ಕ್ ಎಲ್ಲ ಕಟ್ ಮಾಡಿ ತಗೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ವಿಡಿಯೋ ಇತ್ತು, ಈ ಸಲ ವಿಡಿಯೋ ಇಲ್ದಿರ ಹಾರ್ಡ್ ಡಿಸ್ಕ್ ಎಲ್ಲ ಸಮೇತ ಕಟ್ ಮಾಡಿ, ಕ್ಯಾಮ್ರಾಸ್ ಎಲ್ಲ ವೈರ್ ಕಟ್ ಮಾಡಿ ಹಾರ್ಡ್ ಡಿಸ್ಕ್ ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಈಗ ಕಂಪ್ಲೇಂಟ್ ಫೈಲ್ ಮಾಡಬೇಕು. ಹಾಂ, ಅದೆಲ್ಲ ಕಂಪ್ಲೇಂಟ್ ಆಗಿತ್ತು, ಅದೆಲ್ಲ FIR ಆಗಿದೆ. ಇಲ್ಲ, ನಾವು ಇಂಟಿಮೇಷನ್ ಏನು ಮಾಡಿಲ್ಲ. ಈ ಗುಡಿಬಂಡೆ ಪೊಲೀಸ್ ಕಡೆಯಿಂದ ಬಂದಿದ್ರು. ಯಾರು ಬಂದಿದ್ರು? ರಮೇಶ್ ಸರ್ ಬಂದಿದ್ರು, ಸಬ್ ಇನ್ಸ್ಪೆಕ್ಟರ್ ಸರ್.